ಕ್ಷೇತ್ರಗಳನ್ನು ಗೆದ್ದರಪ್ಪ ಅಂತಂದ್ರೆ ಖಚಿತವಾಗಿಯೂ ಅವ್ರ ಮಗಳ ರಾಜಕೀಯ ಭವಿಷ್ಯ ಇನ್ನಷ್ಟು ಬ್ರೈಟ್ ಆಗ್ತದೆ, ಬೆಳೀತದೆ. ಮತ್ತು ಮುಂದಿನ ಮುಖ್ಯಮಂತ್ರಿ ಸ್ಥಾನ ಕಾಂಪಿಟೇಷನ್ ಹೌದಪ್ಪ ವಿಜೇಂದ್ರ ಅವರ ಅಂತ ಹೇಳುವಂಥ ಸಾಧ್ಯತೆಗಳು ಹೆಚ್ಚು ಒದಗಿ ಬರ್ತಾವೆ. ಆದರೆ ಎರಡೂ ಗೆಲ್ತಾರ ಅನ್ನುವಂಥದ್ದು. ಯಾಕಂದ್ರೆ ಎರಡೂ ಸುಲಭ ಇಲ್ಲ. ಒಂದು ಕಡೆ DKC ಅವರು ನಿಂತಿದ್ದಾರೆ, ಇಲ್ಲೇ ಮಲ್ಲಿಕಾರ್ಜುನ ಅವ್ರ ಬೆನ್ನಿಗೆ, ಮತ್ತು ಜೊತೆಗೆ ಸಾದಿಕ್ ಅವರು ಈಗ ತವರು ಬಂದು ಪರ ಪ್ರಚಾರ ಮಾಡುವಂಥ ಎಲ್ಲ ಸಾಧ್ಯಗಳು ಹೆಚ್ಚಾಗಿದ್ದಾವೆ. ಹೀಗಾಗಿ ದಾವಣಗೆರೆಯಲ್ಲಿ ಆರಂಭದಲ್ಲಿದ್ದಂತಹ ಒಂದು ಏನು ಆಶಾಕಿರಣಿತ್ತು ಅದು ಕಡಿಮೆ ಆಗ್ತಾಯಿದೆ ಯಡಿಯೂರಪ್ಪನವ್ರಿಗೆ ಅಂತೇಳಿ. ಯಾಕಂದರೆ ಯಡಿಯೂರಪ್ಪನವರಲ್ಲಿ ಲೋಕಲ್ ವಿಶೇಷವಾಗಿ ಶಾಮೂರು ಶಿವಶಂಕರಪ್ಪನವ್ರ ಹವ ಜೋರು ಇರೋದ್ರಿಂದಾಗಿ ಒಂದೇ ಒಂದು ಹೋಪ್ ಏನಪ್ಪ ಅಂದ್ರೆ ಮುಸ್ಲಿಮರು ಒಗ್ಗಟ್ಟಿನಿಂದ ತಮ್ಮ ಅಭ್ಯರ್ಥಿಗೆ ಓಟ್ ಹಾಕಿದ್ರೆ ಜಾಸ್ತಿ ಅದು ಹೋಪ ಅಂತೇಳಿ. ಇನ್ನು ಅದೇ ಕಾಲಕ್ಕೆ ಬಾಗಲಕೋಟೆಗೂ ಹೇಳಿದ್ದೆ ನಿಮಗಾಗಲೇ, ಬಾಗಲಕೋಟೆಯಲ್ಲೂ ಜಬರ್ದಸ್ತ್ ಕಾಂಪಿಟೇಷನ್ ಅದ. ಅಲ್ಲೂ ಸತೀಶ್ ಅವರು ಹೋಗಿದ್ದಾರಲ್ಲೇ, ಇಲ್ಲಿ DKC ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರಲ್ಲೇ, ಸತೀಶ್ ಅವ್ರು ಪ್ರಯತ್ನ ಮಾಡ್ತಾಯಿದ್ದಾರೆ. ಅವರು ಈ ಒಂದು ಚುನಾವಣೆ ಗೆಲ್ಲುವಲ್ಲಿ ಸಾಕಷ್ಟು ಏನಪ್ಪ ಅಂತಂದ್ರೆ ಒಂದು ಪ್ರಾವೀಣ್ಯತೆಯನ್ನು ಪಡೆದಿದ್ದಾರೆ. ಹೆಂಗೆ ಗೆಲ್ಲಬೇಕು, ಏನು ಮಾಡಬೇಕು ಅಂತ. ಇವತ್ತಂತೂ ನಮ್ಮ ಚುನಾವಣೆಗಳಂದ್ರೆ ಏನು ರೀ, ದುಡ್ಡು, ಸಾರಾಯಿ, ಧರ್ಮ, ಅದೇ ಕಾಲಕ್ಕಿಂತ ಗ್ಯಾರಂಟಿಗಳನ್ನ ಹಂಚೋದನ್ನು ಗೆಲ್ಲುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಎರಡು ಸಲ ಏನಿತ್ತು 500,000 ಆಯಿತು. ಈಗ ಹಂಗಿಲ್ಲ, ಗ್ಯಾರಂಟಿ ಏನು ಕೊಡ್ತೀರಿ ಅನ್ನುವಂಥ ಮಟ್ಟಕ್ಕೆ ಜನರ ಮನಸ್ಥಿತಿ ಬಂದು ನಿಂತಿದೆ ಇವತ್ತು. ಹೀಗಾಗಿ ಆ ದಿಸೆಯಲ್ಲೇ ಜನರ ಮನಸ್ಸನ್ನು ಅರಿಯುವಲ್ಲೇ ಮತ್ತು ಬೇಕಾಗುವಂಥ ಒಂದು ಆರ್ಥಿಕ ಸಾಮರ್ಥ್ಯತೆಯನ್ನು ಸತೀಶ್ ಅವರು ಹೊಂದಿದ್ದಾರೆ ಮತ್ತು DKC ಅವರು ಹೊಂದಿದ್ದಾರೆ. ಹೀಗಾಗಿ ಎರಡೂ ಭಾಗದಲ್ಲಿ ಸತೀಶ್ ಅವ್ರನ್ನ ಒಂದು ಕಡೆ, ಇನ್ನೊಂದು ಕಡೆ DKC ಅವ್ರನ್ನ ಅವರ ಶಕ್ತಿಯನ್ನು ಮ್ಯಾಲ ಸಿದ್ದರಾಮಯ್ಯರ ಒಂದು ವ್ಯಕ್ತಿತ್ವ ಅದ. ಆ ವ್ಯಕ್ತಿತ್ವವನ್ನು ಗೆಲ್ಲಿಸಿ ನಾವು ತಮ್ಮದೇ ಅಂತ ಒಂದು ಕ್ಯಾಂಡಿಡೇಟ್ಗಳನ್ನ ಆರಿಸಿ ತರ್ತಾರ ನಮ್ಮ